ಅಯ್ಯೋ! ಬೆಳಗ್ಗೆ ಬೆಳಗ್ಗೆನೆ ಹಾಸ್ಪಿಟಲ್‌ಗೆ ಹೊರಡ್ಬೇಕಾ? ಈ ಊಟ ನೋಡ್ದಷ್ಟೇನ್ ಟೇಸ್ಟ್ ಏನ್ ಇರ್ಲಿಲ್ಲ. ಪುದೀನಾ ಚಟ್ನಿ ಅಂತ ಅನ್ಕೋಬೇಡಿ, ಮೆಹಂದಿ ಇದು. ವಾವ್! ಮಸಾಲೆ ಮಂಡಕ್ಕಿ ಅಂತೂ ಸೂಪರ್ ಟೇಸ್ಟ್. ಅಮ್ಮ ಮಾಡಿದ್ದಾರೆ ಅಂದ್ರೆ ಹೇಳಂಗೆ ಇಲ್ಲ. ಇವತ್ತು ನಮ್ಮನೆ ಬಿರಿಯಾನಿ ಬೇರೆ ಮಾಡ್ತಾ ಇದ್ದಾರೆ. ಬನ್ನಿ ಡೀಟೇಲ್ಸ್ ಆಗಿ ವಿಡಿಯೋ ನೋಡ್ಕೊಂಡ್ ಬಂದ್ಬಿಡೋಣ ಏನೇನಾಯ್ತು ಅಂತ ಹೇಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಏನಪ್ಪಾ ಇದು ಅಡುಗೆ ಮನೆನ ಜಾತ್ರೆನ ಅನ್ಕೊಂತಾ ಇದ್ದೀರಾ? ನಮ್ಮಮ್ಮನೇ ಕಾಣಿಸ್ತಾ ಇಲ್ಲ ಅಲ್ವಾ? ಬೆಳಗ್ಗೆ ಬೆಳಗ್ಗೆನೆ ಹಾಸ್ಪಿಟಲಿಗೆ ಹೊರಡಬೇಕಾಗಿತ್ತು. ಅದು ಅಲ್ಲದೆ ಮನೇಲಿ ತುಂಬಾ ಜನ ಇರೋದ್ರಿಂದ ಅಷ್ಟೊಂದು ಪಾತ್ರೆ ಐಟಮ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಅಮ್ಮ ಬೆಳಗ್ಗೆನೆ ಚಪಾತಿ ಮಾಡ್ತಾ ಇದ್ದಾರೆ ಹಾಸ್ಪಿಟಲಿಗೆ ಹೊರಡಬೇಕು ಅಂತ ಹೇಳಿ. ಹಾಗೆ ಹೆಸರು ಕಾಳು ಮೊಳಕೆ ಬರ್ಸ್ಬಿಟ್ಟು ಡೈಲಿ ಕೊಡ್ತಾರೆ ಪ್ರೆಗ್ನೆಂಟ್ ಇರೋದ್ರಿಂದ. ಹಾಗೆ ಬೆಳಗ್ಗೆನೆ ಹೆಸರು ಕಾಳು ತಿಂದು ರೆಡಿ ಆಗೋಣ ಅಂತ ಹೇಳಿ ನಾನು ಕೂಡ ಅನ್ಕೊಂಡೆ. ವಾಯ್ಸ್ ಬೇರೆ ಚೇಂಜ್ ಆಗ್ಬಿಟ್ಟಿದೆ, ಫುಲ್ಲು ಕೋಲ್ಡ್ ಆಗ್ಬಿಟ್ಟಿದೆ. ಜ್ಯೂಸ್ ಕುಡಿದ್ಬಿಟ್ಟು ವಾಯ್ಸ್ ನಂದೋ ಇನ್ನೊಬ್ಬರದೋ ಅನ್ನೋ ತರ ಕೇಳಿಸ್ತಾ ಇದೆ, ಮಾತಾಡಕ್ಕೆ ಆಗ್ತಾ ಇಲ್ಲ. ಆದ್ರೂ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನಮ್ಮಮ್ಮ ಚಪಾತಿ ಮಾಡ್ತಾ ಇದ್ದಾರೆ, ಇನ್ನು ಯಾರು ಎದ್ದಿಲ್ಲ. ನಾವಿವತ್ತು ಹಾಸ್ಪಿಟಲ್ಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ನಾನು 8th ಮಂತ್ ಪ್ರೆಗ್ನೆನ್ಸಿ ಚೆಕಪ್ಗೋಸ್ಕರ ಹೋಗ್ತಾ ಇದ್ದೀವಿ. ಯಾವ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಇಷ್ಟರೊಳಗೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ. ಈಗ ಇವತ್ತು ಫಸ್ಟ್ ಟೈಮು ಅಮ್ಮ ಊರಿಗೆ ಬಂದಮೇಲೆ ಇಲ್ಲಿ ಸಾಗರ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮು ಯಾವ ಹಾಸ್ಪಿಟಲ್ಲು, ಯಾವ ಡಾಕ್ಟರ್ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಬರೋದ್ರಲ್ಲಿ ಗೊತ್ತಾಗುತ್ತೆ. ಬನ್ನಿ ಹಾಗೆ ಎಲ್ಲ ಹೊರಟ್ವಿ. ನಮ್ಮ ಮನೇಲಿ ಗೊತ್ತಲ್ವಾ, ಚಿಲ್ಟಾನಿ ಪಿಲ್ಟಾನಿ ಮರಿಗಳೆಲ್ಲ ಇದಾವೆ. ಅವು ಕಾರ್ ತೆಗಿತಾ ಇದ್ದಾರೆ, ಯಾರಾದರೂ ಹೋಗ್ತಾ ಇದ್ದಾರೆ ಅಂದ್ರೆ ಮುಗ್ದೇ ಹೋಯ್ತು, ಸ್ಟಾರ್ಟ್ ಆಯ್ತು ಅಂತಾನೆ ಹೇಳಿ. ಹಾಗಾಗಿ ನಾ ರಿಪ್ಪನ್ಪೇಟೆವರೆಗೂ ಅಣ್ಣ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದ. ಹಾಗಾಗಿ ಅವ್ರನ್ನೂ ಕೂಡ ಕೂರಿಸ್ಕೊಂಡು ಹೊರಟ್ವಿ. ಅಥರ್ವ, ಅದ್ವಿಕಾ, ನಮ್ಮಕ್ಕ ಎಲ್ಲರೂ ಬಂದರು. ಹಾಗೆ ನಾನು ನಮ್ಮಮ್ಮ ಇಬ್ಬರೇ ಹೋಗ್ತಿರೋದು. ಅಮ್ಮ ಆಶಾ ವರ್ಕರ್ ಆಗಿರೋದ್ರಿಂದ ನಮಗೆ ಹಾಸ್ಪಿಟಲಲ್ಲಿ ಸ್ವಲ್ಪ ಬೇಗನೆ ನೋಡ್ತಾರೆ, ಅಂತ ಏನು ಪ್ರಾಬ್ಲಮ್ ಏನಾಗಲ್ಲ. ಹಾಗಾಗಿ ನಾನು ನಮ್ಮಮ್ಮ ಇಬ್ಬರೇ ಹೊರಟಿದ್ವಿ ಇಲ್ಲಿಂದ ರಿಪ್ಪನ್ಪೇಟೆವರೆಗೂ. ಮಾತ್ರ ಇವರು ಡ್ರಾಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅಲ್ಲಿಂದ ನಾವು ಬಸ್ಸಿಗೆ ಹೋಗಬೇಕು ಸಾಗರ. ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇವಾಗ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದೀವಿ ಬಸ್ಸಿಗೋಸ್ಕರ. ಬಸ್ ಸಿಕ್ತು. ಹಾಗೆ ಸಾಗರ ಕೂಡ ಬಂದ್ವಿ. ನೋಡಿ ಇದೆ ಹಾಸ್ಪಿಟಲ್ಲು. ಸಾಗರ ಹಾಸ್ಪಿಟಲಿಗೆ ಬಂದ್ವಿ. ಸಾಗರ ಹಾಸ್ಪಿಟಲಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇಲ್ಲಿ ನಾವು ಚೀಟಿ ತಗೊಂಡು ನಾವು BP ಚೆಕಪ್ಗೆ ಬಂದ್ವಿ. BP ಚೆಕಪ್ಪಲ್ಲಿ ಲೈನ್ ನೋಡಿ ಎಷ್ಟೊಂದಿದೆ ಕ್ಯೂ ಅಂತ ಹೇಳಿ. BP ಎಲ್ಲ ಚೆಕಪ್ ಮಾಡಿ ಮೇಡಮ್ ಹತ್ರ ಹೇಳಿ ತೋರಿಸ್ಕೊಳ್ಳೋಣ ಡಾಕ್ಟರ್ ಹತ್ರ ಅಂತ ನೋಡಿದ್ರೆ ಇದು ಸಿಕ್ಕಾಪಟ್ಟೆ ಉದ್ದ ಇತ್ತು ಲೈನು. ಹೀಗಾದರೆ ಆಗಲ್ಲ ಅಂತ ಹೇಳಿಬಿಟ್ಟು ಗೊತ್ತಿರೋರೊಬ್ಬರ ಜೊತೆ ಹೋಗ್ಬಿಟ್ಟು ಬೇಗ ತೋರಿಸ್ಕೊಂಡು ಹೊರಟ್ವಿ. ಅಲ್ಲಿಂದ ಹಾಸ್ಪಿಟಲಲ್ಲಿ ಕೆಲಸ ಮುಗೀತು. ಹಾಗೆ ಸ್ಕ್ಯಾನಿಂಗ್ ಸೆಂಟರ್ ಕಡೆ ಹೋಗ್ತಾ ಇದ್ದೀವಿ ಆಟೋ ಮಾಡಿಕೊಂಡು. ಸ್ಕ್ಯಾನಿಂಗ್ ಸೆಂಟರಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಅಷ್ಟರೊಳಗೆ ನಾವು ಅಲ್ಲಿ ಸ್ಕ್ಯಾನಿಂಗ್ ಸೆಂಟರಲ್ಲಿ ಹೆಸರು ಬರೆಸ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೋಟೆಲ್ಗೆ ಬಂದ್ವಿ. ಹೋಟೆಲಿಗೆ ಬಂದ್ವಾ, ನೋಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಬರೋ ಥರ ಇದೆ ಊಟ. ಆದರೆ ನೋಡೋಷ್ಟು ಟೇಸ್ಟ್ ಆಗೇನು ಇರಲಿಲ್ಲ. ನಾವು ನೋಡ್ತಾ ಇದ್ಬಿಟ್ರೆ ಆಸೆ ಆಗುತ್ತೆ, ನೋಡಿ ಇಂಥ ಒಳ್ಳೆ ಊಟನ ಅನ್ನಂಗೆ ಆಯಿತು. ಐಟಮ್ಸ್ ಜಾಸ್ತಿ ಇದೆ ಆದರೆ ಟೇಸ್ಟ್ ಏನು ಇರಲಿಲ್ಲ. ಆದರೂ ಬಂದಿದ್ವಲ್ಲ ಹೊರಗಡೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡಿಕೊಂಡು ಮತ್ತೆ ಸ್ಕ್ಯಾನಿಂಗ್ ಸೆಂಟರ್ಗೆ ರಿಟರ್ನ್ ಹೋದ್ವಿ. ಅಲ್ಲಿ ನೋಡಿದ್ರೆ ನಾವು ಹೋಗಿದ್ದು 12 ಗಂಟೆ, ಅವ್ರು ಹೇಳಿದ್ದು 3:15 ಆಗುತ್ತೆ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಹೊರಗಡೆ ಎಲ್ಲ ಊಟ ಗೀಟ ಮುಗಿಸ್ಕೊಂಡು ಹೋದ್ವಿ. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಹೊರಟ್ವಿ. ಮನೆಗೆ ಬರಬೇಕಾದ್ರೆ ಸಾಗರದಿಂದ ಬಸ್ ಹತ್ಕೊಂಡು ಬಂದ್ವಿ. ಈ ಕಡೆ ಬಂದು ಅಮ್ಮ ಶಾಪಿಂಗ್ ಮಾಲಲ್ಲಿ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಅಂತ ಹೇಳಿ ಶಾಪಿಂಗ್ ಮಾಡ್ತಾ ಇದ್ದಾರೆ, ದಿನಸಿ ಐಟಮ್ಸು. ಇಲ್ಲಿಂದ ದಿನಸಿ ಐಟಮ್ಸ್ ತಗೊಂಡ್ವಿ. ಇನ್ನೇನು ಮನೆಗೆ ಹೋಗೋಣ ಅನ್ನೋಷ್ಟೊತ್ತಿಗೆ ಹಾಲು ಪ್ಯಾಕೆಟ್ ಇರಲಿಲ್ಲ, ಹಾಲು ಬೇಕು ಅಂತ ಹೇಳಿ ಅಮ್ಮ ಅಂತ ಇದ್ರು. ಸರಿ ನೀವು ಹಾಲು ತಗೊಬರ್ರಿ ನಾನು ಬರ್ತೀನಿ ಅಂತ ಹೇಳಿ ಕಳಿಸ್ದೆ ಅಮ್ಮನ. ಅಮ್ಮ ಹಾಲು ತಗೊಬರೋಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಹಾಲು ತಗೊಂಡು ಹೊರಗೆ ಬರ್ತಾ ಇದ್ದಂಗೆ ಅಣ್ಣ ಬಂದು ರೆಡಿಯಾಗಿ ನಿಂತಿದ್ದ ಮನೆ ಕಡೆ ಕರ್ಕೊಂಡು ಹೋಗೋಕ್ಕೆ. ಹಾಗೆ ಕಾರಲ್ಲಿ ಹತ್ತಿದ್ವಿ, ಕುತ್ಕೊಂಡ್ವಿ, ಹೊರಟ್ವಿ ಮನೆ ಕಡೆ. ಇವತ್ತೇನಪ್ಪ ಸ್ಪೆಷಲ್ ಮಾಡೋದು ಅಂತ ಮನೇಲಿ ಅನ್ಕೊತಾ ಇದ್ವಿ. ಇವತ್ತು ಏನು ಮಾಡೋದು, ಅಣ್ಣ ಅಕ್ಕ ಎಲ್ಲರೂ ಮನೇಲಿ ಇದ್ರಲ್ವ, ಏನಾದರೂ ಸ್ಪೆಷಲ್ ಮಾಡೋಣ ಅಂತೇಳಿ ಅಮ್ಮ ಅನ್ಕೊತಾ ಇದ್ರು. ಮನೆ ಹೋಗೋಷ್ಟೊತ್ತಿಗೆ ಸುಮಾರು ಹೊತ್ತು ಆಗಿಬಿಟ್ಟಿತ್ತು, 7 ಗಂಟೆ ಆಗಿತ್ತು. 7 ಗಂಟೆ ಆಗಿತ್ತು. ಇನ್ನೇನು ಸಂಜೆ ಟೈಮಲ್ಲಿ ಏನೂ ತಿಂದಿಲ್ಲ ಅಲ್ವಾ, ಸ್ನ್ಯಾಕ್ಸ್ ಥರ ಅಂತ ಹೇಳಿ ಅಮ್ಮ ಮಸಾಲೆ ಮಂಡಕ್ಕಿ ಮಾಡೋಣ ಅಂತ ಹೇಳಿ ಅನ್ಕೊತಾ ಇದ್ರು. ಮನೆ ಹತ್ರ ಬಂದ್ವಿ. ಮಸಾಲೆ ಮಂಡಕ್ಕಿಗೆ ಎಲ್ಲ ಕಟ್ ಮಾಡ್ಕೊಂತ ಕೂತ್ಕೊಂಡಿದ್ದಾರೆ. ಹಾಗೆ ನಾವು ಈ ಕಡೆ ಮಾತಾಡ್ತಾ ಹಾಗೆ ಟೈಮ್ ಪಾಸ್ ಮಾಡ್ತಾ ನಾವು ಕುತ್ಕೊಂಡಿದ್ವಿ. ನಮ್ಮಮ್ಮ ಮಸಾಲೆ ಮಂಡಕ್ಕಿ ಮಾಡ್ತಾ ಇದ್ದಾರೆ. ಸಖತ್ತಾಗಿ ಮಾಡ್ತಾರೆ ನಮ್ಮಮ್ಮ ಮಸಾಲೆ ಮಂಡಕ್ಕಿಗೆ ಸುಮಾರಷ್ಟು ನೋಡಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಜಜ್ಜಿ, ಅದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಏನೇನೋ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ನೋಡಿ ಏನೋ ಮಿಕ್ಸಿ ಹಾಕ್ಕೊಂಡಿದ್ದಾರೆ ಹಸಿಮೆಣಸಿನ್ಕಾಯಿನೆಲ್ಲ. ಇದನ್ನ ಈ ಥರ ಮಂಡಕ್ಕಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಈ ಥರ ನಮ್ಮಮ್ಮ ಮಸಾಲೆ ಮಂಡಕ್ಕಿ ಮಾಡ್ತಾರೆ, ಸಖತ್ ಟೇಸ್ಟ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತೇನು ಅಡುಗೆ ಮಾಡೋದು ಅಂತ ಹೇಳ್ತಾ
ಇದ್ನಲ್ವ, ನಮ್ಮ ಮನೆಗೆ ಚಿಕನ್ ತಂದು ಆಲ್ರೆಡಿ ರೆಡಿ ಇಟ್ಟಿದ್ರು. ಆದರೆ ಅಮ್ಮಂಗೆ ಗೊತ್ತಿಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ. ಅವ್ರು ಹೇಳ್ತಾ ಇದ್ರು ಚಿಕನ್ ಡ್ರೈ ಮಾಡಿ ರೆಡಿ ಇದೆ, ಇನ್ನು ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಿಕನ್ ಆಲ್ರೆಡಿ ತಂದು ಹಾಗೆ ಇಟ್ಟಿದ್ರು. ಮುಂದೆ ಚಿಕನ್ ಬಿರಿಯಾನಿ ಮಾಡ್ತಾರೆ, ಬನ್ನಿ ಮುಂದೆ ಚಿಕನ್ ಬಿರಿಯಾನಿ ಹೇಗೆ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ. ಫುಲ್ ಡೀಟೇಲಾಗಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಇದು ಫುಲ್ಲು ಮಾಮೂಲಿ ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗ್ ಆಗಿರೋದ್ರಿಂದ, ನೈಟ್ ವ್ಲಾಗ್ ಆಗಿರೋದ್ರಿಂದ ಮೇನ್ ಏನೇನು ಬೇಕೋ ಅದು ಮಾತ್ರ ತೋರಿಸ್ಕೊಂಡು ಬರ್ತಾ ಇದ್ದೀನಿ. ಎಲ್ಲರೂ ಕುತ್ಕೊಂಡಿದ್ದಾರೆ, ಅಪ್ಪಾಜಿ, ಅಕ್ಕ, ಅಣ್ಣ, ನಾನು, ಅಥರ್ವ ಎಲ್ಲರೂ ಕುತ್ಕೊಂಡು ಮಂಡಕ್ಕಿ ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ಹೇಳಿ ನೋಡ್ತಾ ಕುತ್ಕೊಂಡಿದ್ದೀವಿ. ನಮ್ಮ ಅಥರ್ವ ಏನೋ ತಿಂತಾ ಇದ್ದಾನೆ, ನಮ್ಮ ಅದ್ವಿಕಾ ನೋಡಿ ಹೇಗೆ ಮಲ್ಕೊಂಡು ನೋಡ್ತಾ ಇದ್ದಾಳೆ. ಯಾವುದೇ ಥರ ಎಕ್ಸ್ಟ್ರಾ ಎಡಿಟಿಂಗ್ ಮಾಡಿಲ್ಲ, ಇರೋ ವೀಡಿಯೋಸ್ಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮಂಡಕ್ಕಿ ರೆಡಿ ಆಯಿತು, ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರೋ ಥರ ಆಗ್ತಾ ಇದೆ. ಸ್ವಲ್ಪ ಯಾರಿಗಾರು ಮಸಾಲೆ ಜಾಸ್ತಿ ಬೇಕು ಅಂದವರಿಗೆ ಮಿಕ್ಸ್ ಮಾಡೋಣ ಅಂತೇಳಿ ಉಳಿಸಿಟ್ಕೊಂಡಿದ್ದಾರೆ ಅಮ್ಮ. ಈಗ ಬಿರಿಯಾನಿಗೆ ಎಲ್ಲ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ಮಿಕ್ಸಿ ಹಾಕಿ ಇನ್ನು ಪೇಸ್ಟ್ ಮಾಡಿ ಚಿಕನ್ನಿಗೆ ಹಾಕಬೇಕು ಅಂತ ಹೇಳ್ತಾ ಇದ್ರು. ಚಿಕನ್ ರೆಡಿ ಇದೆ, ಇದಕ್ಕೇನೆ ಮಿಕ್ಸ್ ಮಾಡಿ ಇಡ್ತಾರೆ. ಹಾಗೆ ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ಕೂಡ ಹೆಚ್ಚಿ ಸೈಡಲ್ಲಿ ಇಟ್ಕೊಂಡಿದ್ದಾರೆ. ಚಿಕನ್ನಿಗೆ ಎಲ್ಲ ಪೇಸ್ಟ್ ಹಾಕ್ಬಿಟ್ಟು ನೀಟಾಗಿ ಮಸಾಜ್ ಮಾಡಿ ಇಟ್ಟಿದ್ದಾರೆ ನೋಡಿ. ಈ ಥರ ಸ್ವಲ್ಪ ಹೊತ್ತು ಇಡೋದ್ರಿಂದ ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ. ನಮ್ಮ ಮನೇಲಿ ಸಿಂಪಲ್ಲಾಗಿ ಬಿರಿಯಾನಿ ಮಾಡಿದ್ರು ಸಖತ್ ಟೇಸ್ಟಾಗಿರುತ್ತೆ. ಅಷ್ಟೊಂದೇನು ಜಾಸ್ತಿ ಈಗ ಹೋಟೆಲು ರೆಸ್ಟೋರೆಂಟ್ ಸ್ಟೈಲಲ್ಲಿ ಏನು ಮಾಡೋದಿಲ್ಲ, ಆದರೂ ಮಾಡಿರೋ ಬಿರಿಯಾನಿ ಸೂಪರಾಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವಾಗಲೂ ಅದೇ ಥರ ಬಿರಿಯಾನಿ ತಿಂತಾಯಿದ್ರೆ ಈ ಥರ ಬಿರಿಯಾನಿ ಟೇಸ್ಟ್ ಗೊತ್ತಾಗಲ್ಲ. ಹಾಗಾಗಿ ಈ ಬಿರಿಯಾನಿ ತಿಂತಾ ಇದ್ರೆ ಸಿಂಪಲ್ಲಾಗಿ ಸೂಪರಾಗಿರುತ್ತೆ ಅನಿಸುತ್ತೆ ನಮ್ಮಮ್ಮ ಮಾಡೋ ಬಿರಿಯಾನಿ. ಹಾಗೆ ಇಲ್ಲಿ ನಮ್ಮ ಅದ್ವಿಕನ್ ನೋಡಿ ಹೇಗೆ ಕುತ್ಕೊಂಡಿದ್ದಾಳೆ, ಇಲ್ಲಿ ಬಕೆಟ್ ಒಳಗೆ ಕುತ್ಕೊಂಡಿದ್ದಾಳೆ. ನಮ್ಮ ಅಣ್ಣ ಎತ್ತುತ್ತಾ ಇದ್ದಾನೆ, ಇವಳಿಗೆ ಚೆನ್ನಾಗಿ ಆಗ್ತಾ ಇದೆ ಜೋಕಾಲಿ ಆಡ್ದಾರಂಗೆ. ಇದೇ ಥರ ಹೇಗೋ ಮಾಡ್ಕೊಂಡು ಇವತ್ತು ಇಡೀ ದಿನ ಟೈಮ್ ಪಾಸ್ ಮಾಡಿಬಿಟ್ರು. ನಮ್ಮ ಅದ್ವಿಕನ ಬಿಟ್ಬಿಟ್ಟು ಹೋಗಿದ್ವಿ, ಇವರೇ ನೋಡ್ಕೊಂಡ್ಲಿ, ಹಾಸ್ಪಿಟಲಲ್ಲಿ ಆಗಲ್ಲ ಅಂತ ಹೇಳಿ. ಬಿರಿಯಾನಿ ಬಿಸಿಯಾಗಿ ರೆಡಿ ಆಯಿತು, ಘಮ ಘಮ ಅಂತ ಇದೆ ನೋಡಿ. ಎಷ್ಟು ಥರ ಯಾವ ಥರ ನೀರಾಗಿ ಕಾಣಿಸ್ತಾ ಇದೆ. ಈ ಥರ ಇತ್ತು ಅಂದರೆ ನನಗಂತೂ ಭಾಳ ಆಸೆ ಆಗಿಬಿಡುತ್ತೆ ತಿನ್ಬಿಡೋಣ ಅಂತ ಹೇಳಿ. ನಮ್ಮ ಅಥರ್ವ ಸ್ಮೆಲ್ವಿಗೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾನೆ ಬಿರಿಯಾನಿ ರೆಡಿನಾ ಅಂತ ಹೇಳಿ. ಅವನು ಒಂಥರ ಬಿರಿಯಾನಿ ಲವರ್ ಅಂತಲೇ ಹೇಳ್ಬೋದು. ಚಿಕನ್ ತಿನ್ನಲ್ಲ, ಜಸ್ಟ್ ಬಿರಿಯಾನಿ ಮಾತ್ರ ತಿಂತಾನೆ, ಬಿರಿಯಾನಿ ರೈಸ್ ಮಾತ್ರ ತಿಂತಾನೆ. ನಾನು ಅಷ್ಟೇ, ನನಗೂ ಬಿರಿಯಾನಿ ಒಳಗಿರೋ ಚಿಕನ್ ಇಷ್ಟ ಆಗಲ್ಲ, ಬಿರಿಯಾನಿ ರೈಸ್ ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರಿಗೂ ಬಿಸಿ ಇರ್ಬೇಕಾದ್ರೆ, ಈ ಟೈಪಲ್ಲಿ ಇರ್ಬೇಕಾದ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನೇನು ಬಿರಿಯಾನಿ ತಿನ್ನೋದೆ, ಹಾಗಾಗಿ ತಿನ್ನೋಕೆ ಕುತ್ಕೊಂಡ್ವಿ. ವೀಡಿಯೋನ ಎಲ್ಲರದೂ ತೆಗಿಯೋಕ್ಕಾಗಿಲ್ಲ, ಜಸ್ಟ್ ಒಂದು ಪ್ಲೇಟಲ್ಲಿ ನಾನು ಅಥರ್ವ ಕುತ್ಕೊಂಡು ತಿಂತಾ ಇದ್ವಿ. ಅವನಿಗೋಸ್ಕರ ಆ ಕಡೆ ಸ್ವಲ್ಪ ತಿನ್ನಿಸ್ತಾ ಕುತ್ಕೊಂಡಿದ್ದೆ, ಅದು ಮಾತ್ರ ವಿಡಿಯೋ ತೆಗೆದಿದ್ದೀನಿ. ಯಾಕಂದರೆ ಅವರೆಲ್ಲ ಟಿವಿ ನೋಡ್ತಾ ತಿಂತಾ ಇದ್ರು, ನಾವು ಒಳಗಡೆನೆ ಕುತ್ಕೊಂಡಿದ್ದೆ. ಇಂತೂ ಈ ದಿನ ಕಳೆದೋಯ್ತು. ಮಾರನೇ ದಿನ ಬೆಳಗ್ಗೆ ನೋಡಿದ್ವಿ, ನಿನ್ನೆ ಎಲ್ಲ ಹಾಸ್ಪಿಟಲಿಗೆ ಹೋಗಿ ಲೇಟ್ ಆಯ್ತಲ್ವಾ, ಬೆಳಗ್ಗೆ ಹೂವೇ ಕಿತ್ತಿರಲಿಲ್ಲ. ನಿನ್ನೆ ನೈಟು ಮೊಗ್ಗು, ಮಾರ್ನಿಂಗ್ ನೋಡೋಷ್ಟೊತ್ತಿಗೆ ಎಷ್ಟೊಂದು ಹೂವು ಬಿಟ್ಟಿದೆ ನೋಡಿ. ಇಲ್ಲಿ ನೋಡಿ ಅಮ್ಮ ಮೆಂತೆ ಕಾಳು ಹಾಕಿದ್ರು ಅಂತ ಹೇಳಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಮೆಂತೆ ಕೂಡ ಎಷ್ಟು ಬೇಗ ಬೆಳೆದ್ಬಿಟ್ಟಿದೆ, 2 ದಿನದಲ್ಲಿ ಇಷ್ಟು ಬೇಗ ಹುಟ್ಟುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಮ್ಮ ಅಕ್ಕ ತಲೆ ಕೂದಲಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮೆಹಂದಿಗೆ ಅದೇನೇನೋ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ಲು. ಅದನ್ನೇ ಸೊಪ್ಪನ್ನ ಅದ್ವಿಕಂಗೆ ಕೈಗೆ ಮೆಹಂದಿ ಆ ಥರ ಹಾಕ್ತಾ ಇದ್ದಾಳೆ. ಇದಕ್ಕೆ ಸ್ವಲ್ಪ ದಾಸವಾಳ ಹೂವು ಅದು ಇದು ಏನೇನೋ ಮಿಕ್ಸ್ ಮಾಡ್ಕೊಂಡಿದ್ದಾರೆ, ನನಗೆ ಅಷ್ಟೊಂದು ಗೊತ್ತಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಕೂದಲು ಸಾಫ್ಟಾಗಿ ಅಂತ ಇದ್ರು. ನಮ್ಮ ಅಪ್ಪಾಜಿ ಪೇಷಂಟ್ ಆಗಿರೋದ್ರಿಂದ ಅಮ್ಮ ಅಪ್ಪಾಜಿಗೆ ತಿಂಡಿ ತಿನ್ನಿಸ್ತಾ ಇದ್ದಾರೆ. ನಮ್ಮ ಅದ್ವಿಕಾ ಮೆಹಂದಿ ಹಾಕ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ. ಹಾಗೆ ನಮ್ಮ ಮನೇಲಿ ಇವತ್ತು ಯಾರು ಇರಲ್ಲ, ಎಲ್ಲ ಊರಿಗೆ ಹೋಗಬೇಕು ಅಂತ ಹೇಳಿ ರೆಡಿ ಆಗ್ತಿದ್ದಾರೆ. ಆಲ್ರೆಡಿ ಅಣ್ಣ ಊರಿಗೆ ಹೋಗ್ಬಿಟ್ಟ. ಬೆಳಗಿನ ಟ್ರೈನ್ ಮನೆ ಮುಂದೆ ಬರುತ್ತೆ, ಆ ಟ್ರೈನಿಗೆ ಹತ್ಬಿಟ್ಟು ಹೋದ. ಹಾಗೆ ನಾನು, ನಮ್ಮ ಅಪ್ಪಾಜಿ, ಅಮ್ಮ, ಅಥರ್ವ 4 ಜನ ಉಳಿಯೋದು. ಅದ್ವಿಕಾ, ಅಥರ್ವ, ಅಮ್ಮ, ಅಕ್ಕ ಕೂಡ ಇವತ್ತು ಊರಿಗೆ ಹೋಗಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಮಧ್ಯಾಹ್ನ ಟ್ರೈನ್ ಬರೋದ್ರೊಳಗಡೆ ಅವ್ರ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರು ಮೆಹಂದಿ ಹಾಕ್ಕೊಂಡು ಕುತ್ಕೊಂಡಿದ್ದಾರೆ, ತಲೆಗೆ ಹಚ್ಕೋಬೇಕು ಅಂತ ಹೇಳಿ. ನಮ್ಮಮ್ಮ ಪಪ್ಪಾಯಿ ಹಣ್ಣು ಕಟ್ ಮಾಡ್ತಾ ಇದ್ದಾರೆ. ನಮ್ಮ ಅಪ್ಪಾಜಿ ಪಪ್ಪಾಯಿ ಹಣ್ಣು ಜಾಸ್ತಿ ತಿಂತಾರೆ ಪೇಷಂಟ್ ಆಗಿರೋದ್ರಿಂದ. ಹಾಗೆ ನಮ್ಮ ಅಕ್ಕ ಅದ್ವಿಕನ್ ಕೈ ನೋಡಿ ಎಷ್ಟು ಕಲರ್ ಬಂದ್ಬಿಟ್ಟಿದೆ. ನಮ್ಮ ಅಕ್ಕ ತಲೆ ತುಂಬಾ ಮೆಹಂದಿ ಹಚ್ಕೊಂಡು ನಿಂತ್ಕೊಂಡಿದ್ದಾಳೆ. ವಾಯ್ಸ್ ಅಂತೂ ಹೇಳಲೇಬಾರ್ದು, ಆ ರೇಂಜಲ್ಲಿ ಹೋಗ್ಬಿಟ್ಟಿದೆ. ನಿಮಗೆ ಏನನ್ಸುತ್ತೋ ಗೊತ್ತಿಲ್ಲ, ನನ್ನ ವಾಯ್ಸ್ ಕೇಳಿ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ಅಕ್ಕ ಕೂಡ ಹೊರಟಿ ರೆಡಿ ಆದ್ಲು. ಇನ್ನೇನು ಮಧ್ಯಾಹ್ನ ಊಟ ಮಾಡಿಕೊಂಡು ಟ್ರೈನ್ ಹತ್ತೀನಿ ಅಂತ ಹೇಳಿ ಊಟಕ್ಕೆ ಕುತ್ಕೊಂಡಿದ್ದಾಳೆ. ನಮ್ಮ ಅದ್ವಿಕಾ ನಿದ್ರೆ ಮಾಡಿಬಿಟ್ಟಿದ್ದಾಳೆ. ಆದರೂ ಪರವಾಗಿಲ್ಲ, ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳಂತೂ ರೆಡಿಯಾಗಿ ಕುತ್ಕೊಬಿಟ್ಟಿದ್ದಾಳೆ. ನಮ್ಮಮ್ಮ ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಣ್ಣನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ವಿ. ಈಗ ನೋಡಿ ರಿಯಲ್ ವಾಯ್ಸ್ ಹಾಕ್ತೀನಿ. ಅಮ್ಮಂಗೆ ಅಳು ಬಂದಂಗೆ ಆಗ್ಬಿಟ್ಟಿದೆ. ಅಮ್ಮಮ್ಮ ಏನು ಮಾಡ್ತಾಯಿತ್ತು ನೋಡು, ಅಮ್ಮಮ್ಮ ತಿರುಗ್ತಾನೆ ಇಲ್ಲ ಲಚ್ಚಿನಿ, ಯಾಕೆ
ತಿರುಗಿಸಿ ಈ ಕಡೆ. ನಾ ಹೋಗಿ ನಮ್ಮಮ್ಮ ಅಳ್ತಾ ಇತ್ತು ಅಂದ್ರೆ ನಿಮ್ಮಮ್ಮ ಯಾವಾಗ ಅಳಲ್ ಬಿಡವ ಅಂತಾರ ನಮ್ಮನೆ ಅಳೋದಕ್ಕೆಲ್ಲ ಉಳ್ಕೊಂಡು ಸಾರ್ ಸಮೇತ ಹಾಕೊಂಡು ಹಿಡ್ಕೊಂಡ್ ಬರ್ತಾ ಇತ್ತು. ಯವ್ವ ದೇವ್ರೇ. ಯಾವಾಗ ಬರ್ತೀವ ಹೌದಪ್ಪ. ನಮ್ಮ ಮದ್ವಿಕ ಊರಿಗೆ ಹೋಗ್ತಾಳೆ ಅಂತ ನಮ್ಮಮ್ಮ ಅಳಿಸ್ನೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಏನ್ ಮಾಡೋದು, ನಮ್ಮಮ್ಮ ಅಳುಗೆ ದೇವ್ರು ವರ ಕೊಟ್ಟಂಗೆ 6 ದಿನ ಟ್ರೈನ್ ಕ್ಯಾನ್ಸಲ್ ಅಂತ ಬಂತು. ಹಾಗಾಗಿ ಉಳ್ಕೊಂಡ್ರು. ಅಯ್ಯೋ ಅಮ್ಮ ನೀವ್ ಏನ್ ಮಾಡಿದ್ರು ಹಂಗೆ ಆಯ್ತು ಅನ್ಕೊಂಡು ಅವ್ರು ಕೂಡ ಡ್ರೆಸ್ ಚೇಂಜ್ ಮಾಡಿ ಇವತ್ತು ಉಳಿಯಕ್ಕೆ ರೆಡಿ ಆದ್ರು. ನಮ್ಮಮ್ಮ ಫುಲ್ ಖುಷಿ ಆಗ್ಬಿಡ್ತು. ಇವತ್ತು ಸಂಜೆ ಆಯ್ತು, ಹಾಗೆ ಹೂವನ್ನ ಕೀಳ್ತಾ ಇದ್ದಾರೆ. ಅಜ್ಜಿ ಮೊಮ್ಮಕ್ಕಳು ಎಲ್ಲ ಹೂ ಕೀಳ್ತಾ ನಿಂತ್ಕೊಂಡಿದ್ದಾರೆ. ನಾನು ವಿಡಿಯೋ ತೆಗಿತಾ ಇದ್ದೀನಿ. ಈ ತರ ಇದ್ದು ನಮ್ಮಮ್ಮಂಗೆ ಅವ್ರನ್ನ ಊರಿಗೆ ಕಳಿಸ್ಬೇಕು ಅಂದ್ರೆ ಆಗೋದೇ ಇಲ್ಲ. ಹಂಗಾಗಿ ಸ್ವಲ್ಪ ಅಳ್ತಾರೆ. ಎಷ್ಟ್ ಸರಿ ಬಂದ್ರು ಎಷ್ಟ್ ಸರಿ ಹೋದ್ರು ಪಾಪ ನಮ್ಮಮ್ಮ ಮಕ್ಳನ್ನ ಕಳ್ಸ್ಕೊಡ್ಬೇಕು ಅಂದ್ರೆ ಸಾಕು, ಅಳು ಬಂದ್ಬಿಡುತ್ತೆ ನಮ್ಮಮ್ಮಂಗೆ. ಸಂಜೆ ಆಯ್ತು, ನಮ್ಮ ಅಕ್ಕ ಕಸ ಗುಡಿಸ್ತಾ ಇದ್ದಾಳೆ. ಇನ್ನೇನು ಇವತ್ತೊಂದಿನ ಉಳ್ದಂಗೆ ಆಯ್ತು, ನಾಳೆ ಬೆಳಗ್ಗೆನೆ ಹೊರಡ್ತೀನಿ ಟ್ರೈನಿಗೆ ಅಂತ ಹೇಳ್ತಾ ಇದ್ಲು. ಇವತ್ತು ಊರಲ್ಲಿ ಪವರ್ ತೆಗ್ದಿದ್ರು, ಸ್ವಲ್ಪ ಲೇಟಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ನಾವು ಅದಕ್ಕೆ ಒಳಗಡೆ ಹೋದ್ರೆ ಇನ್ನೇನು ಶೆಕೆ ಅಲ್ವಾ ಅಂತೇಳಿ ಹೊರಗಡೆನೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಇವರಿಬ್ರು ನೋಡಿ ಒಬ್ಬೊಬ್ರು ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಓಕೆ ಗೈಸ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ಓಕೆ, ಬಾಯ್ ಬಾಯ್.